ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಒಂದು ಸಾಮಾನ್ಯ ಅನುಭವದಿಂದ ಶುರುವಾಗುತ್ತೆ. ರಾತ್ರಿ ಇಡೀ ಓದಿ ಪರೀಕ್ಷೆ ಹಾಲ್ ಒಳಗೆ ಹೋದಾಗ ತಲೆ ಪೂರ್ತಿ ಬ್ಲ್ಯಾಂಕ್ ಆದ ಹಾಗೆ ಆಗತ್ತಲ್ಲ? ಓ ಖಂಡಿತ. ಆ ಅನುಭವ ಆಗದವರೇ ಇರಲ್ಲ ಅನ್ಸುತ್ತೆ. ನಾನಂತೂ ಕಾಲೇಜ್ನಲ್ಲಿದ್ದಾಗ ರಾತ್ರಿ ಇಡೀ ಹೈಲೈಟರ್ ಹಿಡಿದು ಪುಸ್ತಕದ ತುಂಬಾ ಬಣ್ಣ ಬಳಿತಿದ್ದೆ. ಬೆಳಗ್ಗೆ ನೋಡಿದ್ರೆ ಇಡೀ ಪುಸ್ತಕ ಹಳದಿ ಬಣ್ಣದಲ್ಲಿರೋದು, ಅದ ತಲೆಲೇನೂ ಇರ್ತಿರ್ಲಿನ್ನ. ಹೌದು, ಇದು ಬಹುತೇಕ ಎಲ್ಲರ ಅನುಭವ ಅಲ್ವಾ? ನಾವು ಎಷ್ಟು ಗಂಟೆ ಓದ್ವಿ ಅನ್ನೋದನ್ನೇ ಲೆಕ್ಕ ಹಾಕ್ತೀವಿ. ಆದ್ರೆ ಹೇಗೆ ಓದಿದ್ವಿ ಅನ್ನೋದು ಬಹುಶಃ ಅದಕ್ಕಿಂತ ಹೆಚ್ಚು ಮುಖ್ಯ ಅನ್ಸುತ್ತೆ. ಇವತ್ತು ನಾವು ಚರ್ಚಿಸಕ್ ಹೊರಟಿರೋ ವಿಷಯವೇ ಅದು. ಹೌದು. ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಬರವಣಿಗೆಯ ಆಯ್ದ ಭಾಗ, ದ ಯುನಿಡೈರೆಕ್ಷನಲ್ ಫ್ಲೋ ಆಫ್ ಲರ್ನಿಂಗ್. ಇದ್ರಲ್ಲಿ ಅವರು ಸೀಕ್ರೆಟ್ 21 ಅಂತ ಒಂದು ತಂತ್ರವನ್ನು ವಿವರಿಸ್ತಾರೆ. ಇದು ನಾವು ಚಿಕ್ಕದಿನಿಂದ ಪಾಲಿಸ್ಕೊಂಡ್ ಬಂದಿರೋ ಆ ಪುಸ್ತಕದಿಂದ ನೋಟ್ಸ್ಗೆ ಕಾಪಿ ಮಾಡೋ ಅಭ್ಯಾಸಕ್ಕೆ ನೇರವಾಗಿ ಸವಾಲ್ ಹಾಕತ್ತೆ. ಖಂಡಿತ. ಇಲ್ಲಿ ಅಸ್ಲಿ ಸಮಸ್ಯೆ ಏನು ಅಂದ್ರೆ, ಸುಮ್ನೆ ಇನ್ಫಾರ್ಮೇಶನ್ ತುಂಬ್ಕೊಡೋದು ಬೇರೆ, ನಿಜವಾಗ್ಲೂ ಕಲಿಯೋದು ಬೇರೆ. ಸರಿ. ಆ ಸಣ್ಣ ವ್ಯತ್ಯಾಸ ನಮ್ಗೆ ಗೊತ್ತಾಗೋದೇ ಇಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಹೇಳ್ತಾರೆ, ನಾನ್ ದಿನಕ್ಕೆ 10 ಗಂಟೆ ಓದ್ತೇನೆ, ಆದ್ರೂ ಮಾರ್ಕ್ಸ್ ಬರಲ್ಲ ಅಂತ. ಹೌದು. ಇಲ್ಲಿ ಸಮಸ್ಯೆ ವಿದ್ಯಾರ್ಥಿಯ ಪ್ರಯತ್ನದಲ್ಲಿಲ್ಲ, ಅವರು ಬಳಸ್ತಿರುವ ದಾರಿಯಲ್ಲಿ. ಈ ಮೂಲವು ಆ ದಾರಿಯನ್ನೇ ಸರಿಪಡಿಸಲು ಪ್ರಯತ್ನಿಸುತ್ತೆ. ಓಕೆ, ಹಾಗಾದರೆ ಆ ಮುಖ್ಯ ನಿಯಮವಾದರೂ ಏನು? ಮೂಲದಲ್ಲಿ ಹೇಳೋ ಪ್ರಕಾರ ಮಾಹಿತಿಯ ಹರಿವು ಕೇವಲ ಒಂದೇ ದಿಕ್ಕಿನಲ್ಲಿರಬೇಕು. ಒಂದೇ ದಿಕ್ಕು? ಹೌದು. ಟೆಕ್ಸ್ಟ್ ಬುಕ್ಕಿಂದ ಬ್ರೈನ್ಗೆ, ಬ್ರೈನಿಂದ ನೋಟ್ಬುಕ್ಕಿಗೆ. ಓಕೆ. ಮತ್ತು ಕೊನೆಗೆ ನೋಟ್ಬುಕ್ಕಿಂದ ಮತ್ತೆ ಟೆಕ್ಸ್ಟ್ ಬುಕ್ಕಿಗೆ ಹೋಲಿಕೆ ಮಾಡೋಕೆ. ಎಕ್ಸಾಕ್ಟ್ಲಿ. ಇದು ಕೇಳೋಕ್ ಸಿಂಪಲ್ ಅನ್ಸಿದ್ರೂ ಇದರ ಪ್ರತಿಯೊಂದು ಹೆಜ್ಜೆಯೂ ಒಂದು ಕ್ರಾಂತಿಕಾರಿ ಬದಲಾವಣೆ ಅಂತಾನೆ ಹೇಳ್ಬೋದು. ಸರಿ, ಹಾಗಾದ್ರೆ ಮೊದಲನೇ ಹೆಜ್ಜೆ ಶುರು ಮಾಡೋಣ. ಪುಸ್ತಕದಿಂದ ಮೆದುಳಿಗೆ. ಇಲ್ಲಿ ನಿಯಮ ಸಿಕ್ಕಾಪಟ್ಟಿ ಸರಳ, ಆದ್ರೆ ಪಾಲ್ಸೋಕೆ ಅಷ್ಟೇ ಕಷ್ಟ ಅನ್ಸುತ್ತೆ. ಹೌದು. ಕೇವಲ ಅರ್ಥ ಮಾಡಿಕೊಳ್ಳಲು ಓದ್ಬೇಕು, ಅಂಡರ್ಲೈನ್ ಮಾಡಬಾರ್ದು, ನೋಟ್ಸ್ ಬರೀಬಾರ್ದು, ಏನೂ ಇಲ್ಲ. ಮಾಹಿತಿಯನ್ನು ಯಾವುದೇ ಅಡೆತಡೆ ಇಲ್ಲದೆ ಮೆದುಳಿಗೆ ಹೋಗಲು ಬಿಡಬೇಕು. ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಇದು ಕೇಳೋಕೆ ವಿಚಿತ್ರವಾಗಿದೆ. ಖಂಡಿತ. ಏನು ಬರೆದೆ ಸುಮ್ಮನೆ ಓದುತ್ತಾ ಕೂತ್ರೆ ನಾನ್ ಏನು ಕೆಲ್ಸ ಮಾಡ್ತಿಲ್ಲ, ಸಮಯ ವೇಸ್ಟ್ ಮಾಡ್ತಿದ್ದೀನಿ ಅನ್ನೋ ಫೀಲಿಂಗ್ ಬರುತ್ತಲ್ವೇ? ಬರುತ್ತೆ, ಖಂಡಿತ ಬರುತ್ತೆ. ಯಾಕಂದ್ರೆ ನಮ್ಗೆ ಆ ಕೆಲಸ ಮಾಡಿದ ತೃಪ್ತಿ ಬೇಕು. ಹೌದು. ಆದ್ರೆ ಆ ತೃಪ್ತಿ ಒಂದು ಭ್ರಮೆ ಇರಬಹುದು. ಈ ಮೊದಲನೇ ಹಂತವನ್ನ ನಾವು ಇನ್ಪುಟ್ ಮೋಡ್ ಅಂತ ಕರೆಯಬಹುದು. ಇನ್ಪುಟ್ ಮೋಡ್? ಹೌದು. ಇಲ್ಲಿ ನಿಮ್ಮ ಒಂದೇ ಗುರಿ ವಿಷಯವನ್ನು ಗ್ರಹಿಸುವುದು. ನೀವು ಓದುವಾಗ ಬರೆಯಕ್ಕೆ ಶುರು ಮಾಡಿದ್ರೆ ನಿಮ್ಮ ಮೆದುಳಿನ ಗಮನ ವಿಭಜನೆಯಾಗುತ್ತೆ. ಓ ಸರಿ ಸರಿ. ಸ್ವಲ್ಪ ಅರ್ಥ ಮಾಡಿಕೊಳ್ಳೋಕೆ, ಸ್ವಲ್ಪ ಬರೆಯಕ್ಕೆ. ಆಗ ಮೆದುಳು ಸುಲಭದ ದಾರಿ ಹಿಡಿಯುತ್ತೆ. ಅಂದ್ರೆ ಮಾಹಿತಿಯನ್ನು ಸಂಸ್ಕರಿಸುವ ಬದಲು ಕಣ್ಣಿನಿಂದ ಕೈಗೆ ವರ್ಗಾಯಿಸಲು ಶುರು ಮಾಡುತ್ತೆ. ಒಂದು ರೀತಿ ಬೈಪಾಸ್ ಆಗುತ್ತೆ. ಓಕೆ. ಈ ವಿಧಾನವು ಆ ಶಾರ್ಟ್ಕಟ್ ಅನ್ನು ಬಂದ್ ಮಾಡುತ್ತೆ. ಹಾಗಾದ್ರೆ ಮಾಹಿತಿಯನ್ನು ಯಾವುದೇ ಅಡೆತಡೆ ಇಲ್ಲದೆ ಮೆದುಳಿಗೆ ಕಳುಹಿಸುವುದು ಮೊದಲ ಹೆಜ್ಜೆ. ಆದ್ರೆ ಆ ಮಾಹಿತಿಯಲ್ಲಿ ಸುಮ್ಮನೆ ಕೂತ್ರೆ ಪ್ರಯೋಜನವಿಲ್ಲ ಅಲ್ವಾ? ಇಲ್ವೇ ಇಲ್ಲ. ಅದನ್ನ ಹೊರಗೆ ತೆಗೆಯೋ ಪ್ರಕ್ರಿಯೆಯೇ ನಿಜವಾದ ಪರೀಕ್ಷೆ. ಅದೇ ನಮ್ಮ ಎರಡನೇ ಹಂತ ಅನ್ಸುತ್ತೆ, ಮೆದುಳಿನಿಂದ ನೋಟ್ಬುಕ್ಗೆ. ಎಕ್ಸಾಕ್ಟ್ಲಿ. ಇಲ್ಲಿಂದಾನೇ ನಿಜವಾದ ಕಲಿಕೆ ಶುರುವಾಗೋದು. ಈಗ ಪುಸ್ತಕವನ್ನು ಮುಚ್ಚಿಡ್ಬೇಕು. ಓಕೆ, ಪುಸ್ತಕ ಮುಚ್ಚಬೇಕು. ಹೌದು. ನಿಮ್ಗೆ ಏನು ನೆನ್ಪಿದೆಯೋ ಅದನ್ನ ಮಾತ್ರ ನೋಟ್ಬುಕ್ನಲ್ಲಿ ಬರಿಬೇಕು. ಮೂಲದಲ್ಲಿ ಒಂದು ಅದ್ಭುತವಾದ ಸಾಲಿದೆ. ನಿಮ್ಮ ಮೆದುಳಿನಲ್ಲಿ ಏನಿದೆ ಎಂಬುದನ್ನು ನೀವು ಬರೆಯುವವರೆಗೂ ನೋಡಲು ಸಾಧ್ಯವಿಲ್ಲ. ವಾವ್. ನೆನಪಿನಿಂದ ಬರೆಯುವುದಂದ್ರೆ ನಿಮ್ಮ ಜ್ಞಾನದ ಒಂದು ಫೋಟೋ ತೆಗೆದ ಹಾಗೆ. ಆಗ ನಿಮಗೆ ಗೊತ್ತಾಗುತ್ತೆ ಯಾವ ವಿಷಯ ಸ್ಪಷ್ಟವಾಗಿದೆ, ಯಾವುದು ಗೊಂದಲಮಯವಾಗಿದೆ ಮತ್ತು ಯಾವುದು ಸಂಪೂರ್ಣವಾಗಿ ಮರೆತೋಗಿದೆ ಅಂತ. ಇದೇ ಸಕ್ರಿಯ ಸ್ಮರಣೆ ಅಥವಾ ಆಕ್ಟಿವ್ ರೀಕಾಲ್ ಅಂದ್ರೆ? ಹೌದು. ಇದೊಂದು ಅತ್ಯಂತ ಶಕ್ತಿಶಾಲಿ ತಂತ್ರ. ಇದನ್ನ ಒಂದು ಉದಾಹರಣೆ ಮೂಲಕ ಹೇಳೋದಾದ್ರೆ, ಬಾವಿಯಿಂದ ನೀರು ಸೇದುವ ಹಾಗೆ. ಓಕೆ. ನೀವು ಪ್ರತಿದಿನ ಬಾವಿಗೆ ಇಳಿದು ನೀರು ಸೇದುತ್ತಿದ್ರೆ ಆ ದಾರಿ ಸುಗಮವಾಗುತ್ತೆ, ನಿಮ್ಮ ಶಕ್ತಿ ಹೆಚ್ಚುತ್ತೆ. ಸರಿ. ಸುಮ್ಮನೆ ಬಾವಿಯ ಹತ್ರ ನಿಂತು ನೀರಿದೆ ಅಂತ ನೋಡಿದ್ರೆ ಪ್ರಯೋಜನವಿಲ್ಲ. ನೆನಪಿನಿಂದ ಬರೆಯುವುದು ಅಂದ್ರೆ ಮೆದುಳಿನ ಆಳದಲ್ಲಿರುವ ಜ್ಞಾನದ ನೀರನ್ನು ಕಷ್ಟಪಟ್ಟು ಮೇಲೆತ್ತುವ ಹಾಗೆ. ಪ್ರತಿ ಬಾರಿ ಎತ್ತಿದಾಗಲೂ ಆ ನೆನಪು ಇನ್ನಷ್ಟು ಬಲಗೊಳ್ಳುತ್ತೆ. ಸರಿ, ಈಗೊಂದು ಉದಾಹರಣೆ ತಗೊಳ್ಳೋಣ. ರವಿ ಅಂತ ಒಬ್ಬ ವಿದ್ಯಾರ್ಥಿ. ಅವನು ದಿನಕ್ಕೆ 8 ಗಂಟೆ ಓದ್ತಿದ್ದ, ಆದ್ರೆ ಪರೀಕ್ಷೆಯಲ್ಲಿ 50% ಅಂಕ ಬರ್ತಿತ್ತು. ಈಗ ಅವನು ಈ ತಂತ್ರವನ್ನು ಬಳಸೋಕೆ ಶುರು ಮಾಡ್ತಾನೆ. ಪುಸ್ತಕ ಮುಚ್ಚಿ ಬರೆಯಲು ಶುರು ಮಾಡ್ತಾನೆ. ಆದಾಗ ಅರ್ಧಕ್ಕರ್ಧ ನೆನಪೇ ಇರುವುದಿಲ್ಲ. ಆಗೇನು ಮಾಡಬೇಕು? ಇದು ತುಂಬಾ ಸಹಜ.
ಮೊದಲಿಗೆ ಹತಾಶೆ ಆಗ್ಬಹುದು, ಆದ್ರೆ ಅಲ್ಲೇ ನಿಲ್ಬಾರ್ದು. ಅದಕ್ಕೆ 3ನೇ ಹಂತ ಇರೋದು, ನೋಟ್ಬುಕ್ನಿಂದ ಪುಸ್ತಕಕ್ಕೆ. ಓಕೆ. ಈಗ ಪುಸ್ತಕವನ್ನು ಮತ್ತೆ ತೆರೆಯಬೇಕು, ಆದ್ರೆ ಓದಲು ಅಲ್ಲ, ಕೇವಲ ಹೋಲಿಕೆ ಮಾಡಲು. ಓ, ಕೇವಲ ಕಂಪೇರ್ ಮಾಡೋಕೆ. ಹೌದು. ನಿಮ್ಮ ಜ್ಞಾನದ ಫೋಟೋವನ್ನು ಮೂಲ ಚಿತ್ರದೊಂದಿಗೆ ಹೋಲಿಸಿ ನೋಡುವ ಹಾಗೆ. ಮೂಲದಲ್ಲಿ ಕೆಲವು ನಿರ್ದಿಷ್ಟ ಪ್ರಶ್ನೆಗಳನ್ನು ಕೇಳಿಕೊಳ್ಳಲು ಹೇಳಲಾಗಿದೆ. ಯಾವ ರೀತಿ? ನಾನ್ ಬರ್ದಿದ್ದು ಸರಿಯಾಗಿದೆಯಾ? ಏನಾದರೂ ಮುಖ್ಯಾಂಶಗಳನ್ನು ಬಿಟ್ಟಿದ್ದೇನೆ? ಯಾವುದಾದ್ರೂ ತಪ್ಪು ಬರ್ದಿದ್ದೇನೆ? ಅಥವಾ ಅನಗತ್ಯ ವಿಷಯವನ್ನು ಸೇರಿಸಿದ್ದೇನೆ? ಇದು ಕೇವಲ ತಪ್ಪು ಸರಿ ನೋಡ್ಕೊಳ್ಳುವುದಕ್ಕಿಂತ ಹೆಚ್ಚು ಅನಿಸುತ್ತೆ. ಇದೊಂದು ರೀತಿಯ ವಿಶ್ಲೇಷಣೆ. ಹೌದು. ನನ್ನ ತಿಳುವಳಿಕೆಗೂ ಮತ್ತು ಪುಸ್ತಕದಲ್ಲೇ ಇರೋದಕ್ಕೂ ಇರೋ ಗ್ಯಾಪ್ ಗುರುತಿಸೋ ಪ್ರಕ್ರಿಯೆ. ನಿಖರವಾಗಿ. ಇದು ಕೇವಲ ನಿಷ್ಕ್ರಿಯ ಪರಿಶೀಲನೆ ಅಲ್ಲ, ಬದಲಾಗಿ ಇದೊಂದು ವಿಶ್ಲೇಷಣಾತ್ಮಕ ಪ್ರಕ್ರಿಯೆ. ನಮ್ಮ ತಿಳುವಳಿಕೆಯಲ್ಲಿನ ಸಣ್ಣಪುಟ್ಟ ತಪ್ಪುಗಳು ಸಹ ಇಲ್ಲಿ ಬೆಳಕಿಗೆ ಬರ್ತವೆ. ಆಗ ಆ ರವಿಗೆ ಗೊತ್ತಾಗತ್ತೆ, ಓ, ನಾನೀ ಫಾರ್ಮುಲಾವನ್ನು ತಲೆಕೆಳಗಾಗಿ ನೆನ್ಪಿಟ್ಕೊಂಡಿದ್ದೆ, ಅಥವಾ ಈ ಐತಿಹಾಸಿಕ ಘಟನೆಯ ಕಾರಣವನ್ನು ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಅಂತ. ವಾವ್! ಅಂದ್ರೆ ತಪ್ಪು ಮಾಡ್ದಾಗ ಅದನ್ನ ನೋಟ್ಬುಕ್ಕಲ್ಲಿ ಕೆಂಪು ಪೆನ್ನಿನಿಂದ ತಿದ್ದೋದ್ರಿಂದ ಮೆದುಳಿಗೆ ಏನೂ ಪ್ರಯೋಜನ ಇಲ್ಲ ಅಂತಾಯ್ತು. ಹೌದು. ಇದು ನಿಜಕ್ಕೂ ಆಶ್ಚರ್ಯಕರ. ನಾನಿಷ್ಟು ದಿನ ತಪ್ಪು ಮಾಡ್ತಿದ್ದೆ. ಈಗ 4ನೇ ಹಂತ, ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದದ್ದು, ಮೆದುಳಿನಲ್ಲಿ ತಿದ್ದುಪಡಿ ಅಂದ್ರೇನು? ಇದು ಈ ಇಡೀ ಪ್ರಕ್ರಿಯೆಯ ಆತ್ಮ ಅಂತಾನೆ ಹೇಳಬಹುದು. ಓಕೆ. ಒಂದು ವೇಳೆ ನಿಮ್ಮ ಬರವಣಿಗೆಯಲ್ಲಿ ತಪ್ಪು ಕಂಡುಬಂದರೆ ಅದನ್ನ ಕೇವಲ ನೋಟ್ಬುಕ್ನಲ್ಲಿ ತಿದ್ದಬಾರದು. ಹಾಗಾದ್ರೆ ಅದು ಬಾಹ್ಯ ಪರಿಹಾರ ಅಷ್ಟೇ. ತಪ್ಪು ಮಾಹಿತಿ ನಿಮ್ಮ ಮೆದುಳಿನಲ್ಲಿ ಹಾಗೆಯೇ ಉಳಿದಿರುತ್ತೆ. ಬದಲಾಗಿ ನೀವು ಮೊದಲು ಪುಸ್ತಕ ನೋಡಿ, ಸರಿಯಾದ ಮಾಹಿತಿಯನ್ನು ಮತ್ತೆ ಅರ್ಥ ಮಾಡಿಕೊಂಡು, ಪುಸ್ತಕ ಮುಚ್ಚಿ, ನಿಮ್ಮ ಮೆದುಳಿನಲ್ಲಿ ಆ ತಪ್ಪನ್ನು ಸರಿಪಡಿಸಿಕೊಂಡು, ನಂತರ ಮತ್ತೆ ನೆನಪಿನಿಂದ ನೋಟ್ಬುಕ್ನಲ್ಲಿ ಬರೆಯಬೇಕು. ಇದು ಸ್ವಲ್ಪ ಹೆಚ್ಚು ಕೆಲ್ಸ ಅಂತ ಅನ್ಸ್ತಲ್ವೇ? ಈಗಾಗಲೇ ಬರ್ದಿರೋದನ್ನ ಅಳಿಸಿ ಮತ್ತೆ ಬರೆಯೋದು. ಹೌದು. ಆದರೆ ಇದರ ಹಿಂದಿನ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಮೆದುಳಿನಲ್ಲಿ ನರಮಾರ್ಗ ಅಥವಾ ನ್ಯೂರಲ್ ಪ್ಯಾಥ್ವೇ ಅಂತೂ ಇರುತ್ತೆ. ಇದನ್ನ ನಮ್ಮ ಮೆದುಳಿನಲ್ಲಿನೂ ಒಂದು ಮಾಹಿತಿ ಹೆದ್ದಾರಿ ಅಂತ ಅನ್ಕೊಳ್ಳಿ. ಸರಿ. ನೀವು ಒಂದು ವಿಷಯವನ್ನು ಪದೇ ಪದೇ ತಪ್ಪಾಗಿ ನೆನಪಿಸ್ಕೊಂಡ್ರೆ ಆ ತಪ್ಪಾದ ದಾರಿಯಲ್ಲಿ ಒಂದು ಮಣ್ಣಿನ ರಸ್ತೆ ನಿರ್ಮಾಣವಾಗುತ್ತೆ. ಓಕೆ. ನೀವು ಕೇವಲ ನೋಟ್ಬುಕ್ನಲ್ಲಿ ತಿದ್ದಿದರೆ ಆ ಹಳೆಯ ಹಾಳಾದ ರಸ್ತೆ ಹಾಗೆಯೇ ಉಳಿಯುತ್ತೆ. ಆದರೆ ಮೆದುಳಿಗೆ ಒತ್ತಾಯ ಮಾಡಿ ಸರಿಯಾದ ಉತ್ತರವನ್ನು ಪುನಃ ನೆನಪಿನಿಂದ ಬರೆಯಿಸಿದಾಗ ಆಗೇನಾಗುತ್ತೆ? ನೀವು ಆ ಹಳೆ ರಸ್ತೆಯಿಂದ ಮುಚ್ಚಿ ಅದರ ಪಕ್ಕದಲ್ಲಿ ಒಂದು ಹೊಸ ಅಗಲವಾದ ಡಾಂಬರು ರಸ್ತೆಯನ್ನು ನಿರ್ಮಿಸಿದ ಹಾಗೆ ಆಗುತ್ತೆ. ಆಗ ಮಾಹಿತಿ ವೇಗವಾಗಿ ಮತ್ತು ಸರಿಯಾಗಿ ಸಂಚರಿಸುತ್ತದೆ. ಅದ್ಭುತ. ಇದು ತಪ್ಪು ದಾಖಲೆಗಳನ್ನು ಅಳಿಸಿ ಸರಿಯಾದ ದಾಖಲೆಗಳನ್ನು ಉಳಿಸಿಕೊಳ್ಳುವ ಪ್ರಕ್ರಿಯೆ. ಹಾಗಾದ್ರೆ ಪುಸ್ತಕದಿಂದ ನೇರವಾಗಿ ನೋಟ್ಸ್ಗೆ ಕಾಪಿ ಮಾಡೋದು ಅಂದ್ರ? ಗೂಗಲ್ನಿಂದ ಉತ್ತರವನ್ನು ಕಾಪಿ ಪೇಸ್ಟ್ ಮಾಡಿದ ಹಾಗೆ. ಎಕ್ಸಾಕ್ಟ್ಲಿ. ಆ ಕ್ಷಣಕ್ಕೆ ಕೆಲಸ ಮುಗಿಯುತ್ತೆ, ಆದರೆ ಮೆದುಳಿಗೆ ಒಂದು ಅಕ್ಷರವೂ ಗೊತ್ತಾಗಲ್ಲ. ಅದೇ ಪುಸ್ತಕ ಮುಚ್ಚಿ ಬರೆಯೋದು ಅಂದ್ರೆ ಸಮಸ್ಯೆಯನ್ನು ನೀವೇ ಸ್ವತಃ ಬಗೆಹರಿಸಿದ ಹಾಗೆ. ಹೌದು. ನೇರವಾಗಿ ನಕಲು ಮಾಡುವಾಗ ಮೆದುಳು ಬಹುತೇಕ ನಿಷ್ಕ್ರಿಯವಾಗಿರುತ್ತದೆ. ಮಾಹಿತಿಯು ಕಣ್ಣಿನಿಂದ ಮೆದುಳಿಗೆ ಹೋಗಿ ಅಲ್ಲಿ ಸಂಸ್ಕರಣೆಗೊಂಡು ನಂತರ ಕೈಗೆ ಬರುವ ಬದಲು ಅದು ಕಣ್ಣಿನಿಂದ ನೇರವಾಗಿ ಕೈಗೆ ಬೈಪಾಸ್ ಆಗುತ್ತೆ. ಇದು ನಮ್ಗೆ ಒಂದು ಸುಳ್ಳು ಆತ್ಮವಿಶ್ವಾಸ ಕೊಡುತ್ತೆ. ಹೌದು. 10 ಪುಟಗಳನ್ನು ಬರೆದ ನಂತರ ಅಬ್ಬಾ, ಇವತ್ತು ಬಹಳಷ್ಟು ಓದಿದೆ ಅಂತ ಅನ್ಸುತ್ತೆ. ಆದ್ರೆ ಅದು ಉತ್ಪಾದಕತೆ ಅಲ್ಲ, ಬರೀ ಚಟುವಟಿಕೆ. ಓಕೆ. ಮೂಲದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ, ಪುಸ್ತಕ ತೆರೆದಿರುವುದು ಮಾಹಿತಿ ಗ್ರಹಿಸುವ ಹಂತ ಅಥವಾ ಇನ್ಪುಟ್ ಮೋಡ್. ಆದರೆ ಪುಸ್ತಕ ಮುಚ್ಚಿರುವುದು ಕಲಿಕೆಯ ಹಂತ ಅಂದ್ರೆ ಲರ್ನಿಂಗ್ ಮೋಡ್. ಮೂಲದಲ್ಲಿ ಇನ್ನೊಂದು ಆಸಕ್ತಿದಾಯಕ ಸಮಸ್ಯೆಯನ್ನು ಪ್ರಸ್ತಾಪಿಸಲಾಗಿದೆ. ಉದಾಹರಣೆಗೆ ಶಾಖ ಅಥವಾ ಹೀಟ್ ಅನ್ನೋ ಒಂದೇ ವಿಷಯ. ಭೌತಶಾಸ್ತ್ರ ಪುಸ್ತಕದಲ್ಲಿ ಹಲವು ಕಡೆ ಬರುತ್ತೆ, ಬೇರೆ ಬೇರೆ ಅಧ್ಯಾಯಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ. ಇದು ಮೆದುಳಿನಲ್ಲಿ ಮಾಹಿತಿಯನ್ನು ಅಸ್ತವ್ಯಸ್ತಗೊಳಿಸಬಹುದು. ಹೌದು. ಅಡುಗೆ ಮನೆಯ ಅಸ್ತವ್ಯಸ್ತವಾದ ಡ್ರಾಯರ್ನ ಉದಾಹರಣೆ ಇಲ್ಲಿ ಬಹಳ ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ಅದು ಬಹಳ ಶಕ್ತಿಯುತವಾದ ರೂಪಕ. ನಿಮ್ಮ ಅಡುಗೆ ಮನೆಯ ಡ್ರಾಯರ್ನಲ್ಲಿ ಚಮಚ, ಚಾಕು, ಫೋರ್ಕ್, ಲೈಟರ್, ಕತ್ತರಿ ಎಲ್ಲವನ್ನೂ ಒಟ್ಟಿಗೆ ಸುರಿದಿದ್ದೀರಿ ಅಂತ ಅಂದುಕೊಳ್ಳಿ. ನಿಮಗೆ ಚಮಚ ಎಲ್ಲಿದೆ ಅಂತ ಖಚಿತವಾಗಿ ಗೊತ್ತಿರುತ್ತೆ, ಆ ಡ್ರಾಯರ್ನಲ್ಲೇ ಇದೆ. ಆದರೆ ಅಡುಗೆ ಮಾಡುವಾಗ ಅವಸರದಲ್ಲಿ, ಪರೀಕ್ಷೆಯ ಒತ್ತಡದಲ್ಲಿ ಅದನ್ನು ಹುಡುಕಲು ಹೋದರೆ ಕೈಗೆ ಸಿಗೋದಿಲ್ಲ. ಅಸಂಘಟಿತ ಜ್ಞಾನದೊಂದಿಗೆ ಆಗೋದೇ ಇದು. ಪರೀಕ್ಷೆಯಲ್ಲಿ ಉತ್ತರ ನಮ್ಮ ಮೆದುಳಿನಲ್ಲಿ ಎಲ್ಲೋ ಇರುತ್ತೆ, ಆದರೆ ಸರಿಯಾದ ಸಮಯದಲ್ಲಿ ಅದನ್ನು ಹೊರತೆಗೆಯಲು ಆಗೋದಿಲ್ಲ. ಸರಿ. ಪರೀಕ್ಷೆಯಲ್ಲಿ ಮಾಹಿತಿಯ ಪ್ರಮಾಣಕ್ಕಿಂತ ಅದನ್ನು ನೆನಪಿಸಿಕೊಳ್ಳುವ ವೇಗ ಹೆಚ್ಚು ಮುಖ್ಯ. ಈ ಏಟಮುಖ ಹರಿವಿನ ವಿಧಾನ ಮಾಹಿತಿಯನ್ನು ಕಾಗದದ ಮೇಲೆ ಬರೆಯೋ ಮೊದಲು
ಅದನ್ನು ಮೆದುಳಿನಲ್ಲಿಯೇ ಸಂಘಟಿಸಲು ಸಹಾಯ ಮಾಡುತ್ತೆ. ಅಂದ್ರೆ ಡ್ರಾಯರಿನಲ್ಲಿ ವಿಭಾಗಗಳನ್ನು ಮಾಡಿ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಜೋಡಿಸಿದ ಹಾಗೆ. ಎಕ್ಸಾಕ್ಟ್ಲಿ. ಅಂದ್ರೆ ವಿದ್ಯಾರ್ಥಿಯ ನಿಜವಾದ ಕೆಲಸ ಮಾಹಿತಿ ಸಂಗ್ರಹಿಸುವುದಲ್ಲ, ಬದಲಾಗಿ ಅದನ್ನು ವ್ಯವಸ್ಥಿತಗೊಳಿಸುವುದು. ಹೌದು. ಮೂಲದಲ್ಲಿ ಹೇಳುವಂತೆ ನನಗೆ ತಿಳಿದಿರುವುದರಲ್ಲಿ ಏನನ್ನು ಇಟ್ಟುಕೊಳ್ಳಬೇಕು ಮತ್ತು ಏನನ್ನು ತಿರಸ್ಕರಿಸಬೇಕು ಎಂಬುದನ್ನು ಪ್ರತಿದಿನ ನಿರ್ಧರಿಸಬೇಕು. ಖಂಡಿತ. ಇದು ನಮ್ಮ ಮನಸ್ಥಿತಿಯನ್ನು ಮಾಹಿತಿ ಸಂಗ್ರಹಕಾರನಿಂದ ಮಾಹಿತಿ ವ್ಯವಸ್ಥಾಪಕನನ್ನಾಗಿ ಬದಲಾಯಿಸುತ್ತೆ. ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ. ಹೌದು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹೊಸ ಕೋಡಿಂಗ್ ಭಾಷೆ ಕಲಿಯುವಾಗ ಅಥವಾ ಒಬ್ಬ ಬಾಣಸಿಗ ಹೊಸ ಪಾಕವಿಧಾನವನ್ನು ಕಲಿಯುವಾಗಲೂ ಇದೇ ತಂತ್ರವನ್ನು ಬಳಸಬಹುದು. ಓಹೋ, ನಿಜ. ಮೊದಲು ಡಾಕ್ಯುಮೆಂಟೇಶನ್ ಓದಿ ಅರ್ಥ ಮಾಡಿಕೊಳ್ಳುವುದು, ನಂತರ ಅದನ್ನ ಮುಚ್ಚಿಟ್ಟು ಕೋಡ್ ಬರೆಯೋಕೆ ಪ್ರಯತ್ನಿಸೋದು, ಕೊನೆಗೆ ಹೋಲಿಕೆ ಮಾಡಿ ತಪ್ಪು ಸರಿಪಡಿಸಿಕೊಳ್ಳುವುದು. ಇದು ಅದೇ ತತ್ವ. ಹೌದು. ನನ್ನೊಬ್ಬ ಸ್ನೇಹಿತನಿದ್ದ. ಅವನು ಪರೀಕ್ಷೆಗೆ ಹೋಗುವಾಗ ಒಂದೇ ಒಂದು ನೋಟ್ಸ್ ಕೊಂಡೊಯ್ಯುತ್ತಿರಲಿಲ್ಲ. ಹೌದಾ? ಹೌದು. ನಾವೆಲ್ಲ ದಪ್ಪ ಪುಸ್ತಕಗಳನ್ನು ಹಿಡಿದು ಓಡಾಡ್ತಿದ್ದೆವು. ಅವನನ್ನು ಕೇಳಿದ್ರೆ ಎಲ್ಲ ಇಲ್ಲಿದೆ ಅಂದ ತಲೆ ತೋರಿಸ್ತಿದ್ದ. ಹಾ ಹಾ ಆಗ ನನಗೆ ಅದರ ಗುಟ್ಟು ಅರ್ಥವಾಗಿರ್ಲಿಲ್ಲ. ಬಹುಶಃ ಅವನು ಅರಿವಿಲ್ಲದೆಯೇ ಇದೇ ತಂತ್ರವನ್ನು ಬಳಸ್ತಿದ್ದೇನೋ. ಆದ್ರೆ ಈ ವಿಧಾನಕ್ಕೆ ಹೆಚ್ಚು ಸಮಯ ಮತ್ತು ಶ್ರಮ ಬೇಕಲ್ವೇ? ಪರೀಕ್ಷೆಗೆ ಕೇವಲ 1 ವಾರ ಇರುವಾಗ ಇಷ್ಟೆಲ್ಲ ಮಾಡಲು ವಿದ್ಯಾರ್ಥಿಗಳಿಗೆ ಸಮಯವಿರುತ್ತದೆಯಾ? ವೇಗವಾಗಿ ನಕಲು ಮಾಡುವುದೇ ಉತ್ತಮ ಆಯ್ಕೆ ಎನಿಸುವುದಿಲ್ಲವೇ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಹೌದು, ಆರಂಭದಲ್ಲಿ ಈ ವಿಧಾನಕ್ಕೆ ಹೆಚ್ಚು ಸಮಯ ಬೇಕು. ಓಕೆ. ಆ ರವಿಯ ಉದಾಹರಣೆಗೆ ಬರುವುದಾದ್ರೆ ಮೊದಲೆರಡು ದಿನ ಅವನಿಗೆ 1 ಅಧ್ಯಾಯ ಮುಗಿಸಲು ಇಡೀ ದಿನ ಬೇಕಾಯಿತು. ಓ. ಆದರೆ ವಾರ ಕಳೆಯುತ್ತಿದ್ದಂತೆ ಅವನ ನೆನಪಿನ ಶಕ್ತಿ ಹೆಚ್ಚಾಯಿತು, ಬರೆಯುವ ವೇಗವೂ ಜಾಸ್ತಿಯಾಯಿತು. 1 ತಿಂಗಳ ನಂತರ ಅವನು ಮೊದಲಿಗಿಂತ ಅರ್ಧ ಸಮಯದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕಲಿಯಲು ಶುರು ಮಾಡ್ದ. ಅಂದ್ರೆ ಇದು ಜಿಮ್ನಲ್ಲಿ ವರ್ಕೌಟ್ ಮಾಡಿದ ಹಾಗೆ. ಎಕ್ಸಾಕ್ಟ್ಲಿ. ಮೊದಲ ದಿನ ಭಾರ ಎತ್ತುವುದು ಕಷ್ಟ, ಆದರೆ ದಿನ ಕಳೆದಂತೆ ಸ್ನಾಯುಗಳು ಬಲಗೊಳ್ಳುತ್ತವೆ. ನಕಲು ಮಾಡುವುದು ಅಲ್ಪಾವಧಿಯಲ್ಲಿ ವೇಗವೆನಿಸಿದರೂ ಅದು ಯಾವುದೇ ಶಾಶ್ವತ ಮಾನಸಿಕ ಸ್ನಾಯುವನ್ನು ನಿರ್ಮಿಸುವುದಿಲ್ಲ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶವನ್ನು ನೋಡೋದಾದ್ರೆ, ಕಲಿಕೆಯು 4 ಹಂತಗಳ ಒಂದು ಶಿಸ್ತುಬದ್ಧ ಚಕ್ರ. ಹೌದು. ಮೊದಲು ಅಡೆತಡೆಯಿಲ್ಲದೆ ಅರ್ಥಮಾಡಿಕೊಳ್ಳಿ, ಪುಸ್ತಕದಿಂದ ಮೆದುಳಿಗೆ, ನಂತರ ನೆನಪಿನಿಂದ ಬರೆಯುವ ಮೂಲಕ ನಿಮ್ಮನ್ನು ಪರೀಕ್ಷಿಸಿಕೊಳ್ಳಿ, ಮೆದುಳಿನಿಂದ ನೋಟ್ಬುಕ್ಗೆ. ಅದನ್ನು ಮೂಲದೊಂದಿಗೆ ಹೋಲಿಸಿ ಅಂತರವನ್ನು ಗುರುತಿಸಿ, ನೋಟ್ಬುಕ್ನಿಂದ ಪುಸ್ತಕಕ್ಕೆ, ಮತ್ತು ಅಂತಿಮವಾಗಿ ತಪ್ಪುಗಳನ್ನು ಕೇವಲ ಕಾಗದದ ಮೇಲೆ ಅಲ್ಲ, ಮೆದುಳಿನಲ್ಲಿ ಸರಿಪಡಿಸಿ. ಹೌದು. ಇದು ಅಧ್ಯಯನ ಅನ್ನೋ ಪದದ ವ್ಯಾಖ್ಯಾನವನ್ನೇ ಬದಲಾಯಿಸುತ್ತೆ. ಹೇಗೆ? ಸಾಮಾನ್ಯವಾಗಿ ನಾವು ಟಿಪ್ಪಣಿಗಳನ್ನ ಭವಿಷ್ಯದ ಉಪಯೋಗಕ್ಕಾಗಿ, ಅಂದ್ರೆ ಸಂಗ್ರಹಣೆಗಾಗಿ ಬರೆಯುತ್ತೇವೆ. ಆದರೆ ಈ ವಿಧಾನದ ಪ್ರಕಾರ ಬರವಣಿಗೆಯೋ ಸಂಗ್ರಹಣೆಗಾಗಿ ಅಲ್ಲ, ಅದು ನಿಮ್ಮ ಜ್ಞಾನವನ್ನು ಪರೀಕ್ಷೆ ಮಾಡಿಕೊಳ್ಳಲು. ಓ ಸರಿ. ಅದೇ ರೀತಿ ತಿದ್ದುಪಡಿಯು ಕೇವಲ ಕಾಗದದ ಮೇಲೆ ಆಗಬಾರದು, ಅದು ಮೆದುಳಿನಲ್ಲೇ ಆಗಬೇಕು. ಇದು ಒಂದು ಮೂಲಭೂತ ಬದಲಾವಣೆ. ಹೌದು. ಕಲಿಯುವುದೆಂದ್ರೆ ಮೆದುಳನ್ನು ಮಾಹಿತಿಯಿಂದ ತುಂಬುವುದಲ್ಲ, ಬದಲಾಗಿ ಆ ಮಾಹಿತಿಯನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬೇಕಾದಾಗ ಬಳಸಲು ಸಿದ್ಧವಾಗಿಡುವುದು. ಮತ್ತು ಅಂತಿಮವಾಗಿ ಕೇಳುಗರಿಗೆ ಯೋಚಿಸಲು ಒಂದು ಪ್ರಶ್ನೆ. ಈ ಮೂಲದಲ್ಲಿ ಉಲ್ಲೇಖಿಸಿರುವಂತೆ ಇದು 59 ಕಲಿಕೆಯ ರಹಸ್ಯಗಳಲ್ಲಿ ಕೇವಲ 21ನೇ ರಹಸ್ಯ. ಇದು ಒಂದು ಬಹಳ ಆಳವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಕೇವಲ ಮಾಹಿತಿಯ ಹರಿವಿನ ದಿಕ್ಕನ್ನು ಬದಲಾಯಿಸುವ ಈ ಒಂದು ಸಣ್ಣ ನಿಯಮವು ನಮ್ಮ ಕಲಿಕೆಯ ಪ್ರಕ್ರಿಯೆಯನ್ನು ಇಷ್ಟು ಆಳವಾಗಿ ಬದಲಾಯಿಸುವುದಾದ್ರೆ, ಹಾಗಾದ್ರೆ ನಾವು ಕಲಿಯುವ ವಿಧಾನದ ಬಗ್ಗೆ ನಮಗಿರುವ ಬೇರೆ ಯಾವ ಮೂಲಭೂತ ನಂಬಿಕೆಗಳನ್ನು ಪ್ರಶ್ನಿಸಬೇಕಾಗಬಹುದು. ನಾವು ಏನು ಕಲಿಯುತ್ತೇವೆ ಅಥವಾ ಎಷ್ಟು ಕಲಿಯುತ್ತೇವೆ ಎನ್ನುವುದಕ್ಕಿಂತ ಹೇಗೆ ಕಲಿಯುತ್ತೇವೆ ಎಂಬುದು ಹೆಚ್ಚು ಮುಖ್ಯವಾಗಿರಬಹುದೇ?